ಹಾಯ್ ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಇನ್ಸ್ಪೈರ್ಡ್ ನವೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧು. ವಿದ್ಯಾರ್ಥಿಗಳೇ, ಇವತ್ತು ಕೂಡ ನಾವೇನು ಮಾಡೋಣ ಅಂತಂದರೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಹಲವಾರು ಪ್ರಶ್ನೆಗಳನ್ನು ನಾವೇನು ಮಾಡೋಣ ಬಿಡಿಸ್ತಾ ಹೋಗೋಣ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟನ್ನು ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಫಸ್ಟ್ ಕ್ವಶನನ್ನು ನೋಡೋಣ. ಫಸ್ಟ್ ಒನ್ ಕ್ವಶನ್, ಕರ್ನಾಟಕದ ವೃಕ್ಷ ಯಾವುದು? ಕರ್ನಾಟಕದ ವೃಕ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಶ್ರೀಗಂಧದ ಮರ, ಆಪ್ಷನ್ ಬಿ ಅರಳಿ ಮರ, ಆಪ್ಷನ್ ಸಿ ನೀಲಗಿರಿ, ಆಪ್ಷನ್ ಡಿ ಬೇವಿನ ಮರ. ಸೊ ಇಲ್ಲಿ ಆನ್ಸರ್ ಯಾವುದಪ್ಪ ಅಂತಂದರೆ ಶ್ರೀಗಂಧದ ಮರ. ನಮ್ಮ ಒಂದು ಕರ್ನಾಟಕದ ವೃಕ್ಷ ಯಾವುದಪ್ಪ ಅಂತಂದರೆ ಶ್ರೀಗಂಧದ ಮರ. ಇಲ್ಲಿ ನೋಡ್ರಿ, ನಾವು ನೋಡ್ಬೋದು ಗಂಧದ ಮರವನ್ನು ನಾವಿಲ್ಲಿ ಒಂದು ಚಿತ್ರದಲ್ಲಿ ನಾವೇನು ಮಾಡ್ತೀವಿ ಕಾಣ್ತೀವಿ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಕರ್ನಾಟಕದ ವೃಕ್ಷ ಯಾವುದಪ್ಪ ಅಂತಂದರೆ ಶ್ರೀಗಂಧದ ಮರ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ 1 ಕ್ರಿಕೆಟ್, 2 ಹಾಕಿ, 3ನೇದೇನಪ್ಪ ಅಂತಂದರೆ ಕಬಡ್ಡಿ ಅಂತದ, 4ನೇದು ಮಲ್ಲಕಂಬ ಅಂತದ. ಹೌದಾ? ಇಲ್ಲಿ ಆಪ್ಷನ್ ಯಾವುದು ಸರಿಯಪ್ಪ ಅಂತಂದರೆ ಸೆಕೆಂಡ್ ಒನ್ ಆಪ್ಷನ್ ಈಸ್ ಅ ರೈಟ್ ಆನ್ಸರ್. ಹಾಕಿಯನ್ನು ನಾವು ಭಾರತ ದೇಶದ ಒಂದು ನಮ್ಮ ಕ್ರೀಡೆ ಅಂತ ನಾವೇನು ಮಾಡ್ತೇವ್ರಿ ಕರಿತೇವೆ. ಇಲ್ಲಿ ನೋಡ್ರಿ, ಹಾಕಿಯನ್ನು ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದನ್ನು ನಾವು ಈ ಒಂದು ಚಿತ್ರದ ಮೂಲಕ ನೋಡ್ಬೋದು. ವಿದ್ಯಾರ್ಥಿಗಳೇ, ಹಾಗಿದ್ರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಯಾವ ಒಂದು ರಾಜ್ಯದಲ್ಲಿ ಮಾಡ್ತಾರೆ? ಫಸ್ಟ್ ಒನ್ ತಮಿಳುನಾಡು, ಸೆಕೆಂಡ್ ಒನ್ ಕರ್ನಾಟಕ, ಥರ್ಡ್ ಒನ್ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ, ಫಿಫ್ತ್ ಒನ್ ಕೇರಳ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೆಕೆಂಡ್ ಒನ್ ಇದೇನು ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾರೆ. ಹೌದಾ? ಇನ್ನು ಇಲ್ಲಿ ಕೇರಳ ಒಳಗೆ ನೋಡಿದರೆ ಇಲ್ಲಿ ಸಾಂಬಾರು ಬೆಳೆಗಳು ಅತಿ ಹೆಚ್ಚು ಬೆಳೀತಾರೆ. ವಿದ್ಯಾರ್ಥಿಗಳೇ, ಸಾಂಬಾರು ಬೆಳೆಗಳು ಇಲ್ಲಿ ಸಾಂಬಾರು ಬೆಳೆಗಳು ಎಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ ಅಂತಂದರೆ ಕೇರಳದಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಅತಿ ಹೆಚ್ಚು ಸಾಂಬಾರು ಬೆಳೆಗಳನ್ನು ಬೆಳೀತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆಯನ್ನು ಉತ್ಪಾದನೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಾವೇನು ಮಾಡ್ಬೋದು ಇಲ್ಲಿ ಒಂದು ಚಿತ್ರದ ಮೂಲಕ ನೋಡ್ಬೋದು. ಹೌದಾ? ಇನ್ನು ತಮಿಳ್ನಾಡೊಳಗೆ ತೆಂಗಿನಕಾಯಿ ಬಹಳ ಉತ್ಪಾದನೆ ಆಗ್ತದ. ತೆಂಗಿನಕಾಯಿ ಆಮೇಲೆ ಇಲ್ಲಿ ನಮ್ಮದು ಒಂದು ಆಂಧ್ರ ಪ್ರದೇಶ ಅಂತದ ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಅಕ್ಕಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ. ಅಕ್ಕಿ ಏನು ಮಾಡ್ತಾರೆ ಅಂತಂದರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಅಂತಂದರೆ ಅಕ್ಕಿಯನ್ನು ಏನು ಮಾಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ. ಆಂಧ್ರ ಪ್ರದೇಶವನ್ನು ಅಕ್ಕಿಯ ಬಟ್ಟಲು ಅಂತಲೂ ಕೂಡ ಏನು ಮಾಡ್ತಾರೆ ಕರೀತಾರೆ. ಅಕ್ಕಿಯ ಬಟ್ಟಲು ಅಂತ ಆಂಧ್ರ ಪ್ರದೇಶವನ್ನು ಕರೀತಾರೆ. ಅಕ್ಕಿಯ ಬೋಗಣೆ ಅಂತಲೂ ಕರೀತಾರೆ, ಅಕ್ಕಿಯ ಬಟ್ಟಲು ಅಂತ ಕರೀತಾರೆ. ಅಕ್ಕಿಯ ಬಟ್ಟಲು. ಯಾವ ಒಂದು ರಾಜ್ಯವನ್ನು ಕರೀತಾರೆ ಅಂತಂದರೆ ಆಂಧ್ರ ಪ್ರದೇಶ್. ಸೊ ಅತಿ ಹೆಚ್ಚು ರೇಷ್ಮೆಯನ್ನು ಎಲ್ಲಿ ಉತ್ಪಾದನೆ ಮಾಡ್ತಾರ್ರಿ? ನಮ್ಮ ಒಂದು ಕರ್ನಾಟಕದೊಳಗೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಮರಗಳು ಎಲೆಯನ್ನು ಉದುರಿಸುವ ಕಾಲ ಅಂತ ಕೇಳಿದ್ದಾರೆ. ಹೌದಾ? ಮರಗಳು ಎಲೆಯನ್ನು ಉದುರಿಸುವ ಕಾಲ. ಹೌದಾ? ಇಲ್ಲಿ ಆಪ್ಷನ್ 1 ಚಳಿಗಾಲ ಅಂತದ, ಆಪ್ಷನ್ 2 ಬೇಸಿಗೆ ಕಾಲ ಅಂತದ, ಆಪ್ಷನ್ 3 ಮಳೆಗಾಲ ಅಂತದ, ಆಪ್ಷನ್ 4 ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಹಾಗಿದ್ರೆ ಮರಗಳು ಎಲೆಯನ್ನು ಉದುರಿಸುವಂತಹ ಕಾಲ ಯಾವುದು? ಹೌದಾ? ಇಲ್ಲಿ ಆಪ್ಷನ್ ಏನಪ್ಪ ಅಂತಂದರೆ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಇಲ್ಲಿ ಮರಗಳು ಎಲೆಯನ್ನು ಯಾವ ಒಂದು ಕಾಲದಲ್ಲಿ ಅತಿ ಹೆಚ್ಚು ಎಲೆ ಉದುರಿಸ್ತಾವ ಅಂತಂದರೆ ಚಳಿಗಾಲದಲ್ಲಿ ಏನು ಮಾಡ್ತಾವ ಅಂತಂದರೆ ಎಲೆಗಳನ್ನು ಉದುರಿಸ್ತಾವ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಚಳಿಗಾಲ ಯಾವ ಒಂದು ತಿಂಗಳೊಳಗೆ ಕಂಡು ಬರ್ತದ? ಇಲ್ಲಿ ಡಿಸೆಂಬರ್ ಟು ಫೆಬ್ರವರಿ. ಫೆಬ್ರವರಿ ಒಳಗೆ ಏನು ಮಾಡ್ತದ ನಮ್ಮ ಒಂದು ಚಳಿಗಾಲ ಕಂಡು ಬಂದರೆ, ಆಮೇಲೆ ಬೇಸಿಗೆ ಕಾಲ ಯಾವ ತಿಂಗಳಲ್ಲಿ ಕಂಡು ಬರ್ತದ? ಬೇಸಿಗೆ ಕಾಲ ಮಾರ್ಚ್ ಟು ಮೇ.
ಮಾರ್ಚ್ದಿಂದ ಮೇವರೆಗೆ ಏನು ಮಾಡ್ತದ ವಿದ್ಯಾರ್ಥಿಗಳೇ, ಬೇಸಿಗೆ ಕಾಲ ಏನಾಗ್ತದ ಕಂಡು ಬರ್ತದ. ಇನ್ನು ಮಳೆಗಾಲ ಯಾವಾಗ ಕಂಡು ಬರ್ತದ ರೀ? ಜೂನ್ ಟು ಸೆಪ್ಟೆಂಬರ್. ಜೂನ್ ಟು ಸೆಪ್ಟೆಂಬರ್. ಜೂನ್ ಟು ಸೆಪ್ಟೆಂಬರ್ ಒಳಗೆ ಏನು ಮಾಡ್ತದ ವಿದ್ಯಾರ್ಥಿಗಳೇ, ನಮ್ಮ ಒಂದು ಮಳೆಗಾಲ ಯಾವ ಒಂದು ತಿಂಗಳಲ್ಲಿ ಕಂಡು ಬರ್ತದ ಅಂತಂದರೆ ಜೂನ್ ಟು ಸೆಪ್ಟೆಂಬರ್. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ಅಂತ ಕೇಳಿದ್ದಾರೆ. ಹೌದಾ? ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ಯಾವುದು? ಆಪ್ಷನ್ ಎ ರಾಷ್ಟ್ರಪತಿ ಭವನ, ಆಪ್ಷನ್ ಬಿ ಸೆಕೆಂಡ್ ಒನ್ ಏನದ ಅಂತಂದರೆ ರಾಷ್ಟ್ರಪತಿ ನಿಲಯಂ ಅಂತದ, ಥರ್ಡ್ ಒನ್ ರಾಷ್ಟ್ರಪತಿ ನಿವಾಸ ಅಂತದ, ಫೋರ್ತ್ ಒನ್ ಸಂಸತ್ ಭವನ ಅಂತದ. ಹೌದಾ ವಿದ್ಯಾರ್ಥಿಗಳೇ? ಹಾಗಿದ್ರ ನಮ್ಮ ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ಎಲ್ಲಿ ಕಂಡು ಬರ್ತದ? ಹೌದಾ, ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ರಾಷ್ಟ್ರಪತಿ ಭವನ. ಆಪ್ಷನ್ ಒಂದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಒನ್ ರಾಷ್ಟ್ರಪತಿ ಭವನ. ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ಯಾವುದು ಅಂತಂದರೆ ರಾಷ್ಟ್ರಪತಿ ಭವನ. ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ಒಂದು ರಾಷ್ಟ್ರಪತಿ ಭವನ ಎಲ್ಲಿ ಕಂಡು ಬರ್ತದ? ಹೌದಾ, ಇದು ಎಲ್ಲಿ ಬರ್ತದಪ್ಪ ಅಂತಂದರೆ ರಾಷ್ಟ್ರಪತಿ ಭವನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕಾಣ್ತದ ನೋಡ್ರಿ ರಾಷ್ಟ್ರಪತಿ ಭವನ. ಇದು ಏನಪ್ಪ ಅಂತಂದರೆ ರಾಷ್ಟ್ರಪತಿಗಳು ನಿವಾಸ ಮಾಡುವಂತಹ ಒಂದು ಏನು ಭವನ ಅಂತ ನಾವೇನು ಮಾಡ್ಬೋದು ಇದನ್ನ ಕರಿತೇವೆ. ಹೌದಾ, ಇಲ್ಲಿ ನೋಡ್ರಿ ರಾಷ್ಟ್ರಪತಿ ಭವನದ ಈ ಒಂದು ರಾಷ್ಟ್ರಪತಿ ಭವನ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ನವದೆಹಲಿ, ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ಏನು ಮಾಡ್ತದ ವಿದ್ಯಾರ್ಥಿಗಳೇ ರಾಷ್ಟ್ರಪತಿ ಭವನ ಕಂಡು ಬರ್ತದ. ನವದೆಹಲಿಯಲ್ಲಿ ಏನು ಮಾಡ್ತದ ವಿದ್ಯಾರ್ಥಿಗಳೇ ರಾಷ್ಟ್ರಪತಿ ಭವನ ಏನಾಗ್ತದ ಕಂಡು ಬರ್ತದ. ನವದೆಹಲಿ. ಇನ್ನು ರಾಷ್ಟ್ರಪತಿ ನಿಲಯಂ ಅಂತದ. ಹೌದಾ ವಿದ್ಯಾರ್ಥಿಗಳೇ, ರಾಷ್ಟ್ರಪತಿ ನಿಲಯಂ ಅನ್ನೋದು ಏನಪ್ಪ ಅಂತಂದರೆ ಇದು ಚಳಿಗಾಲದ ಒಂದು ನಿಲಯ. ಚಳಿಗಾಲದ ನಿವಾಸ. ಚಳಿಗಾಲದ ನಿಲಯ ಅಥವಾ ನಿವಾಸ. ಚಳಿಗಾಲದ ನಿವಾಸ ಯಾವುದಪ್ಪ ಅಂತಂದರೆ ರಾಷ್ಟ್ರಪತಿ ನಿಲಯಂ. ವಿದ್ಯಾರ್ಥಿಗಳೇ, ರಾಷ್ಟ್ರಪತಿ ನಿಲಯಂ ಇದು ಯಾವ ಒಂದು ರಾಜ್ಯದಲ್ಲಿ ಅದ ಅಂತಂದರೆ ಹೈದರಾಬಾದ್. ಹೈದರಾಬಾದಲ್ಲಿ ಏನು ಮಾಡ್ತದೆ ವಿದ್ಯಾರ್ಥಿಗಳೇ ಈ ಒಂದು ರಾಷ್ಟ್ರಪತಿ ನಿಲಯಂ ಎನ್ನೋದು ಕಂಡು ಬರ್ತದ. ಇನ್ನು ರಾಷ್ಟ್ರಪತಿಯ ನಿವಾಸ ಅಂತದ ನೋಡ್ರಿ ವಿದ್ಯಾರ್ಥಿಗಳೇ. ರಾಷ್ಟ್ರಪತಿಯ ನಿವಾಸ ಇದು ಯಾವ ಒಂದು ನಿವಾಸ, ಯಾವ ಒಂದು ಕಾಲದಲ್ಲಿ ಅಂತಂದರೆ ಮಳೆಗಾಲದಲ್ಲಿ ವಾಸಿಸುವಂಥ ಒಂದು ನಿವಾಸವನ್ನ ರಾಷ್ಟ್ರಪತಿ ನಿವಾಸ ಅಂತ ಕರೀತಾರ. ರಾಷ್ಟ್ರಪತಿ ನಿವಾಸ ಇದು ಮಳೆಗಾಲದ ನಿವಾಸ. ರಾಷ್ಟ್ರಪತಿಯವರ ಮಳೆಗಾಲದ ನಿವಾಸ ಯಾವುದು ಅಂತ ಕೇಳ್ತಾರೆ ವಿದ್ಯಾರ್ಥಿಗಳೇ. ನಿಮಗ ಏನು ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರ ಮಳೆಗಾಲದ ನಿವಾಸ ಯಾವುದು? ಮಳೆಗಾಲದ ನಿವಾಸ ಯಾವುದಪ್ಪ ಅಂತಂದರೆ ರಾಷ್ಟ್ರಪತಿ ನಿವಾಸ. ವಿದ್ಯಾರ್ಥಿಗಳೇ, ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಶಿಮ್ಲಾ ಒಳಗೆ ಕಂಡು ಬರ್ತದ. ಶಿಮ್ಲಾದಲ್ಲಿ ಏನು ಮಾಡ್ತದ ಅಂತಂದರೆ ರಾಷ್ಟ್ರಪತಿಯವರ ನಿವಾಸ ಕಂಡು ಬರ್ತದ. ಇನ್ನು ಸಂಸತ್ ಭವನ ಇದು ಏನಪ್ಪ ಅಂತಂದರೆ ಸಂಸತ್ ಭವನ ಅಂತ ಎಲ್ಲರೂ ಕೇಳಿದ್ರಿ. ಈಗ ಹೊಸದಾಗಿ ಏನು ಮಾಡಿದ್ದಾರೆ ಅಂದರೆ ಸಂಸತ್ ಭವನವನ್ನು 2023ರಲ್ಲಿ ಏನು ಮಾಡಿದ್ರು ವಿದ್ಯಾರ್ಥಿಗಳೇ ನಿರ್ಮಾಣವನ್ನು ಮಾಡಿದರು. ಹೌದಾ, ಈ ಒಂದು ಸಂಸತ್ ಭವನ ಯಾವುದಕ್ಕೆ, ಇಲ್ಲಿ ಸಂಸತ್ ಭವನದಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ನಡೀತಾವೆ ಅಂತಂದರೆ ಒಂದು ಸಂವಿಧಾನದ ಕಾಯ್ದೆ ಕಾನೂನುಗಳನ್ನು ಮಾಡಲಿಕ್ಕೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಅಂತಂದರೆ ಈ ಒಂದು ಸಂಸತ್ ಭವನವನ್ನು ಏನು ಮಾಡ್ತಾರೆ ನಿರ್ಮಾಣವನ್ನು ಮಾಡಿದ್ದಾರೆ. ಹೌದಾ, ಇನ್ನು ನಾವೇನು ಮಾಡೋಣ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ
ಹೌದಾ? ನಮಗಿರುವಂತಹ ಒಟ್ಟು ಸಂವಿಧಾನದಲ್ಲಿ ನಮಗೆ ಇರುವಂತಹ ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದನ್ನೆಲ್ಲರೂ ನೀವು ಏನು ಮಾಡ್ತೀರಿ ಅಂತಂದರೆ ಆರಾಮಾಗಿ ಏನು ಮಾಡ್ತೀರಿ, ಆನ್ಸರನ್ನು ಮಾಡ್ತೀರಿ. ಈ ರೀತಿ ಕ್ವಶನ್ಸ್ಗಳನ್ನ ಕೇಳಿದರೆ ನೀವು ಆರಾಮಾಗಿ ಆನ್ಸರನ್ನು ಮಾಡ್ತೀರಿ. ಆಪ್ಷನ್ 1 ಏನದಪ್ಪ ಅಂತಂದರೆ 7 ಅಂತದ, ಆಪ್ಷನ್ 2 6 ಅಂತದ, ಆಪ್ಷನ್ 3 5 ಅಂತದ, ಆಪ್ಷನ್ 4 4 ಅಂತದ. ನಮ್ಮ ಒಂದು ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಏನಪ್ಪಾ ಅಂತಂದರೆ 6 ಮೂಲಭೂತ ಹಕ್ಕುಗಳನ್ನು ಏನು ಮಾಡಿದೆ, ನಮಗೆ ನೀಡಿದೆ. ಹೌದಾ? ಇಲ್ಲಿ ಆಪ್ಷನ್ ಸೆಕೆಂಡ್ 1 ಏನಪ್ಪಾ ಅಂತಂದರೆ 6. ನಮ್ಮ ಒಟ್ಟು ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳೇ? 6. ಹೌದಾ? ಹಾಗಿದ್ರೆ ವಿದ್ಯಾರ್ಥಿಗಳೇ ಆ ಮೂಲಭೂತ ಹಕ್ಕುಗಳು ಯಾವ್ಯಾವು? ಹೌದಾ? ಮೂಲಭೂತ ಹಕ್ಕುಗಳು ಇಲ್ಲಿ ಬರಿತಾ ಹೋಗ್ತೇನೆ ನೋಡ್ರಿ. ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಹೌದಾ? ಎಷ್ಟು ಮೂಲಭೂತ ಹಕ್ಕುಗಳು ಇದ್ದಾವೆ ವಿದ್ಯಾರ್ಥಿಗಳೇ? 6 ಮೂಲಭೂತ ಹಕ್ಕುಗಳು ಇದ್ದಾವೆ. ಹೌದಾ? ಫಸ್ಟ್ 1 ಯಾವುದ್ರಿ? ಸ್ವಾತಂತ್ರ್ಯದ ಹಕ್ಕು. ಹೌದಾ? ಫಸ್ಟ್ 1 ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕು. ಹೌದಾ? ಇನ್ನು ಸೆಕೆಂಡ್ 1 ಸಮಾನತೆಯ ಹಕ್ಕು. ಥರ್ಡ್ 1 ಯಾವುದ್ರಿ? ಶೋಷಣೆಯ ವಿರುದ್ಧದ ಹಕ್ಕು. ಶೋಷಣೆ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕು. ಹೌದಾ? ಫೋರ್ತ್ 1 ಯಾವುದ್ರಿ ವಿದ್ಯಾರ್ಥಿಗಳೇ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕರೀತಾರ, ಧಾರ್ಮಿಕ ಹಕ್ಕು ಅಂತನೂ ಕರೀತಾರ. ಧಾರ್ಮಿಕ ಹಕ್ಕು. ನೆಕ್ಸ್ಟ್ 1 ಯಾವುದು? ಫಿಫ್ತ್ ಒನ್ ಯಾವುದ್ರಿ? ಇಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಶೈಕ್ಷಣಿಕ ಹಕ್ಕು. ಹೌದಾ ವಿದ್ಯಾರ್ಥಿಗಳ? ಇನ್ನು 6th 1 ಯಾವುದ್ರಿ? ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಸಂವಿಧಾನಬದ್ಧ ಪರಿಹಾರದ ಹಕ್ಕು. 6th 1 ಸಂವಿಧಾನಬದ್ಧ. ವಿದ್ಯಾರ್ಥಿಗಳೇ ಸಂವಿಧಾನಬದ್ಧ ಪರಿಹಾರದ ಹಕ್ಕು. ವಿದ್ಯಾರ್ಥಿಗಳೇ ಹಾಗಿದ್ರ ನಮ್ಮ ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟಪ್ಪ ಅಂತಂದರೆ 6 ಮೂಲಭೂತ ಹಕ್ಕುಗಳದವ. ಸೊ ಇಲ್ಲಿ ನೋಡ್ರಿ, ಫಸ್ಟ್ 1 ಸ್ವತಂತ್ರದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಥವಾ ಧಾರ್ಮಿಕ ಹಕ್ಕು. ಹೌದಾ? ಇಲ್ಲಿ 5th 1 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, 6ನೇದು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ನಾವು 6 ರೀತಿಯಾಗಿ ನಾವೇನು ಮಾಡ್ತೇವೆ ವಿದ್ಯಾರ್ಥಿಗಳೇ? ಮೂಲಭೂತ ಹಕ್ಕುಗಳನ್ನು ನಮ್ಗೆ ಒಂದು ಸಂವಿಧಾನ ಏನು ಮಾಡಿದ, ನಮಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದ. ಹೌದಾ? ಇಲ್ಲಿ ಮೇಡಮ್ ಮುಂಚೆಗೆ ಏನಂತಂದರೆ 7 ಮೂಲಭೂತ ಹಕ್ಕುಗಳು ಅದಾವ ಅಂತಂದ್ರಿ. ಹೌದಾ? ಆ ಇನ್ನೊಂದು ಮೂಲಭೂತ ಹಕ್ಕು ಯಾವುದಪ್ಪ ಅಂತಂದರೆ ಆಸ್ತಿಯ ಹಕ್ಕು ಅಂತ ಬರ್ತದ. ಹೌದಾ? ಇನ್ನೊಂದು ಮೂಲಭೂತ ಹಕ್ಕು ಯಾವುದಪ್ಪ ಅಂತಂದರೆ ಆಸ್ತಿ ಹಕ್ಕು. ಈ ಒಂದು ಆಸ್ತಿ ಹಕ್ಕನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ಇಲ್ಲಿ ಈ ಒಂದು ಆಸ್ತಿ ಹಕ್ಕನ್ನು 1978 ವಿದ್ಯಾರ್ಥಿಗಳೇ 1978ರಲ್ಲಿ ಆಸ್ತಿ ಹಕ್ಕನ್ನು
1978ರಲ್ಲಿ ಇದನ್ನು ಏನು ಮಾಡ್ತಾರೆ ಅಂತಂದರೆ ಮೂಲಭೂತ ಹಕ್ಕುಗಳಿಂದ ಏನು ಮಾಡ್ತಾರೆ ಅಂತಂದರೆ ತೆಗೆದು ಹಾಕ್ತಾರೆ. 1978ರಲ್ಲಿ 44ನೇ ತಿದ್ದುಪಡಿ ಕಾಯ್ದೆ ತಿದ್ದುಪಡಿ ಕಾಯ್ದೆಯ ಮೂಲಕ ಏನು ಮಾಡ್ತಾರೆ ಅಂತಂದರೆ ವಿದ್ಯಾರ್ಥಿಗಳೇ ಈ ಒಂದು ಮೂಲಭೂತ ಹಕ್ಕಾದಂಥ ಆಸ್ತಿ ಹಕ್ಕನ್ನು 1978ರಲ್ಲಿ 44ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಇದನ್ನು ಏನು ಮಾಡ್ತಾರೆ ಅಂದರೆ ರದ್ದುಪಡಿಸ್ತಾರೆ. ಕಾಯ್ದೆಯ ಮೂಲಕ ಆಸ್ತಿ ಹಕ್ಕನ್ನು ಏನು ಮಾಡ್ತಾರೆ ಅಂತಂದರೆ ರದ್ದು ಮಾಡಲಾಯಿತು. ಆಸ್ತಿ ಹಕ್ಕನ್ನು ರದ್ದು ಮಾಡಲಾಯಿತು. ಸೊ ಇವಾಗ ಈ ಒಂದು ಆಸ್ತಿ ಹಕ್ಕನ್ನು ಏನು ಮಾಡಿದಾರಪ್ಪ ಅಂತಂದರೆ ಕಾನೂನುಬದ್ಧ ಹಕ್ಕಾಗಿ ನಾವು ಆಸ್ತಿ ಹಕ್ಕನ್ನು ನೋಡ್ತೀವಿ. ಹೌದಾ? ಕಾನೂನುಬದ್ಧ ಹಕ್ಕು ಅಂತೇಳಿ ನಾವೀಗ ಆಸ್ತಿ ಹಕ್ಕನ್ನು ನೋಡ್ತೀವಿ. ಈಗ ಅದನ್ನು ಏನು ಮಾಡಿದಾರೆ ಅಂತಂದರೆ ಮೂಲಭೂತ ಹಕ್ಕುಗಳಿಂದ ಏನು ಮಾಡಿದ್ದಾರೆ ತೆಗೆದು ಹಾಕಿದ್ದಾರೆ. ಇದು 30. ಸೊ ಇದನ್ನೇನು ಮಾಡಿದ್ದಾರೆ ಅಂದರೆ 31ನೇ ವಿಧಿ ಏನು ಮಾಡ್ತದೆ ಅಂತಂದರೆ ನಮ್ಮ ಒಂದು ಆಸ್ತಿ ಹಕ್ಕಿನ ಬಗ್ಗೆ ಏನು ಮಾಡ್ತದ ತಿಳಿಸಿಕೊಡ್ತದ. ಈ ಒಂದು 31ನೇ ವಿಧಿಯನ್ನು ರದ್ದುಪಡಿಸುವುದರ ಮೂಲಕ ಏನು ಮಾಡ್ತಾರೆ ಅದನ್ನು ಕಾನೂನುಬದ್ಧ ಹಕ್ಕಾಗಿ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಇವಾಗ ಇದನ್ನು ಆಸ್ತಿ ಹಕ್ಕನ್ನು ನಾವು ಕಾನೂನುಬದ್ಧ ಹಕ್ಕು ಅಂತ ಏನು ಮಾಡ್ತೀವಿ ಕರಿತೀವಿ. ಹೌದಾ? ಇನ್ನು ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಚಾರ್ಮುಡಿ ಘಾಟ್ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ 1 ಹಾಸನ ಸಕಲೇಶ್ಪುರ್, ಆಪ್ಷನ್ 2 ಮಂಗಳೂರು ಚಿಕ್ಕಮಗಳೂರು, ಆಪ್ಷನ್ 3 ಶಿವಮೊಗ್ಗ ಉಡುಪಿ, ಆಪ್ಷನ್ 4 ಏನದ ರೀ ಶಿವಮೊಗ್ಗ ಮತ್ತು ಕುಮಟಾ ಅಂತ ಅದ. ಹೌದಾ? ಇಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಯಾವುದ್ರಿ? ಮಂಗಳೂರು ಮತ್ತು ಚಿಕ್ಕಮಗಳೂರು. ಇಲ್ಲಿ ಏನು ಮಾಡ್ತದಂದರೆ ಚಾರ್ಮುಡಿ ಘಾಟ್ ಏನು ಮಾಡ್ತದ ಕಂಡು ಬರ್ತದ. ಇನ್ನು ಹಾಸನ ಮತ್ತು ಸಕಲೇಶ್ಪುರದಲ್ಲಿ ಯಾವ ಒಂದು ಘಾಟ್ ಕಂಡು ಬರ್ತದ ರೀ? ಶಿರಾಡಿ ಘಾಟ್ ಎಲ್ಲಿ ಕಂಡು ಬರ್ತದೆ? ಹಾಸನ ಮತ್ತು ಸಕಲೇಶ್ಪುರ್. ಶಿರಾಡಿ ಘಾಟ್ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಹಾಸನ ಮತ್ತು ಸಕಲೇಶ್ಪುರ್. ಇನ್ನು ಶಿವಮೊಗ್ಗ ಮತ್ತು ಉಡುಪಿ ಆಗುಂಬೆ ಘಾಟ್ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಶಿವಮೊಗ್ಗ ಮತ್ತು ಉಡುಪಿಯೊಳಗ ಕಂಡು ಬರ್ತದ. ಆಗುಂಬೆ. ಇನ್ನು ನೆಕ್ಸ್ಟು ಶಿವಮೊಗ್ಗ ಮತ್ತು ಕುಮಟಾ. ಇಲ್ಲಿ ಹುಳಿಕಲ್ ಘಾಟ್ ಕಂಡು ಬರ್ತದ. ಹುಳಿಕಲ್ ಘಾಟ್ ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಶಿವಮೊಗ್ಗ ಮತ್ತು ಕುಮಟಾ ಒಳಗ ಕಂಡು ಬರ್ತದ. ಹೌದಾ? ಹಾಗಿದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ನಾವು ಚಾರ್ಮುಡಿ ಘಾಟ್ ಯಾವ ರೀತಿ ಆಗ್ಯದ ಅನ್ನೋದನ್ನು ನಾವಿಲ್ಲಿ ಒಂದು ಚಿತ್ರದಲ್ಲಿ ನಾವೇನು ಮಾಡ್ಬೋದ್ರಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ರೀ, ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು? ಭಾರತದ ರಾಷ್ಟ್ರೀಯ ಲಾಂಛನ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಬೋಳು ಹದ್ದು, ಆಪ್ಷನ್ ಸೆಕೆಂಡ್ 1 ಏನದ ಅಂತಂದರೆ ಸಿಂಹ, ಥರ್ಡ್ 1 2 ತಲೆಯ ಹದ್ದು, ಫೋರ್ತ್ 1 4 ಮುಖದ ಸಿಂಹ ಅಂತ ಅದ. ಹೌದಾ? ನಮ್ಮ ಒಂದು ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು ಅಂತಂದ್ರೆ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಗೊತ್ತದ. ಯಾವುದ್ರಿ? 4 ಮುಖದ ಸಿಂಹ. ಫೋರ್ತ್ 1 ಆನ್ಸರ್ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ. ಹೌದಾ? ಇಲ್ಲಿ 4 ಮುಖದ ಸಿಂಹ ಇಲ್ಲಿ ಕಂಡು ಬರ್ತದೆ ನೋಡ್ರಿ ನಮ್ಮ ಒಂದು ರಾಷ್ಟ್ರದ ಲಾಂಛನ. ಯಾವುದ್ರಿ? 4 ಮುಖದ ಸಿಂಹ. ಈ ಒಂದು ರಾಷ್ಟ್ರದ ಲಾಂಛನವನ್ನು ನಾವು ನಮ್ಮ ಒಂದು ರಾಷ್ಟ್ರದ ಲಾಂಛನವಾಗಿ ಯಾವಾಗ ಅಳವಡಿಕೆಯನ್ನು ಮಾಡ್ಕೊಂಡಿವಿ? ನಮ್ಮ ಒಂದು ಭಾರತದ ರಾಷ್ಟ್ರೀಯ ಲಾಂಛನವಾದಂತಹ 4 ಮುಖದ ಸಿಂಹವನ್ನು ಅಳವಡಿಸಿಕೊಂಡದ್ದು ಯಾವಾಗ? ಅಳವಡಿಕೆ ಮಾಡಿಕೊಂಡಿದ್ದು ಯಾವಾಗ ವಿದ್ಯಾರ್ಥಿಗಳೇ? 1950 ಜನವರಿ 26. ಜನವರಿ 26ರಂದು ನಾವೇನು ಮಾಡ್ತೇವೆ ಅಂತಂದರೆ ನಮ್ಮ ಒಂದು ರಾಷ್ಟ್ರೀಯ ಲಾಂಛನವನ್ನು ಏನು ಮಾಡ್ತೇವೆ ಅಂದರೆ ಅಳವಡಿಕೆಯನ್ನು ಮಾಡ್ಕೊಳ್ತೇವೆ. ಅಳವಡಿಕೆ 1950 ಜನವರಿ 26. ಜನವರಿ 26ರಂದು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ? ನಮ್ಮ ಒಂದು ರಾಷ್ಟ್ರದ ಲಾಂಛನವಾದಂತಹ 4 ಮುಖದ ಸಿಂಹವನ್ನು
ಒಂದು ರಾಷ್ಟ್ರದ ಲಾಂಛನವಾಗಿ ಏನು ಮಾಡ್ತೇವೆ ಅಂತಂದರೆ ಅಳವಡಿಕೆ ಮಾಡಿಕೊಳ್ತೇವೆ. ಜನವರಿ 26. ಇನ್ನು ಈ ಒಂದು 4 ಮುಖದ ಸಿಂಹದಲ್ಲಿ ಏನಪ್ಪ ಅಂತಂದರೆ ಕೆಳಗಡೆ ಇಲ್ಲಿ ಸತ್ಯಮೇವ ಜಯತೆ ಎಂಬ ಒಂದು ಧ್ಯೇಯ ವಾಕ್ಯವನ್ನು ಅಳವಡಿಕೆಯನ್ನು ಮಾಡ್ತಾರೆ. ಸತ್ಯಮೇವ ಜಯತೆ ಧ್ಯೇಯ ವಾಕ್ಯ ಯಾವುದಂತ ಕೇಳಿದರೆ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಇದು ಏನಪ್ಪ ಅಂತಂದರೆ ನಮ್ಮ ಒಂದು ರಾಷ್ಟ್ರೀಯ ಲಾಂಛನದ ಧ್ಯೇಯ ವಾಕ್ಯ. ಈ ಒಂದು ಸತ್ಯಮೇವ ಜಯತೆ ಈ ಒಂದು ಧ್ಯೇಯ ವಾಕ್ಯ ಏನದ ಅಂತಂದರೆ ಇದು ಮಂಡಕ ಉಪನಿಷತ್ತಿಂದ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳು ಇದನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಮಂಡಕ ಉಪನಿಷತ್ ಇದು ಏನಪ್ಪ ಅಂತಂದರೆ ದೇವನಾಗರಿ ಲಿಪಿಯಲ್ಲಿ ಅದ. ಲಿಪಿ ಯಾವುದಪ್ಪ ಅಂತಂದರೆ ದೇವನಾಗರಿ. ದೇವನಾಗರಿ ಲಿಪಿಯಲ್ಲಿ ಏನದ ಅಂತಂದರೆ ಸತ್ಯಮೇವ ಜಯತೆ ಎಂಬ ಒಂದು ಧ್ಯೇಯ ವಾಕ್ಯವನ್ನು ಏನು ಮಾಡಿದ್ದಾರೆ ಧ್ಯೇಯ ವಾಕ್ಯವನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಇದರ ಲಿಪಿ ಯಾವುದಪ್ಪ ಅಂತಂದರೆ ದೇವನಾಗರಿ ಲಿಪಿ. ಇನ್ನು ಈ ಒಂದು ಸತ್ಯಮೇವ ಜಯತೆ ಏನಪ್ಪ ಅಂತಂದರೆ ಆಯ್ಕೆ ಮಾಡಿಕೊಂಡಿದ್ದು ಮಂಡಕ ಉಪನಿಷತ್ತಿಂದ. ಮುಂಡಕ ಉಪನಿಷತ್. ಮುಂಡಕ ಉಪನಿಷತ್ ಇದರಿಂದ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಒಂದು ಸತ್ಯಮೇವ ಜಯತೆ ಎಂಬ ಒಂದು ಧ್ಯೇಯ ವಾಕ್ಯವನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಹೌದಾ? ಸೊ ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಮ್ಮ ಒಂದು ರಾಷ್ಟ್ರದ ಲಾಂಛನವಾದಂತಹ 4 ಮುಖ ಸಿಂಹದ ಒಂದು ಲಾಂಛನದ ಬಗ್ಗೆ ನಾವು ಏನು ಮಾಡಿದ್ವಿ ತಿಳ್ಕೊಂಡಿದ್ವಿ. ಹೌದಾ? ಇದನ್ನು ಅಳವಡಿಕೆ ಮಾಡಿಕೊಂಡಿದ್ದು 1950 ಜನವರಿ 26. ಜನವರಿ 26ರಂದು ಏನು ಮಾಡ್ತಾರೆ ಅಂತಂದರೆ ಈ ಒಂದು ನಮ್ಮ ಒಂದು ರಾಷ್ಟ್ರದ ಲಾಂಛನವನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಅಳವಡಿಕೆಯನ್ನು ಮಾಡ್ಕೊಳ್ತಾರೆ. ಇನ್ನು ನಮ್ಮ ಒಂದು ರಾಷ್ಟ್ರದ ಲಾಂಛನವಾದಂತಹ 4 ಮುಖದ ಸಿಂಹದಲ್ಲಿ ಯಾವ ಒಂದು ಪ್ರಾಣಿಗಳು ಕಂಡು ಬರ್ತಾವ? ಇಲ್ಲಿ ಕಂಡು ಬರುವಂತಹ ಪ್ರಾಣಿಗಳು ಯಾವ್ಯಾವು? ಪ್ರಾಣಿಗಳು ಇಲ್ಲಿ ನೋಡ್ರಿ, ಇದರೊಳಗೆ ಕಂಡು ಬರುವಂತಹ ಪ್ರಾಣಿಗಳು ಯಾವಪ್ಪ ಅಂತಂದರೆ ಒಂದು ಸಿಂಹ ಕಂಡು ಬರ್ತದ. ಹೌದಾ? ಆನೆ, ಕುದುರೆ, ಗೂಳಿ ಮತ್ತು ಸಿಂಹ. ಈ ಒಂದು ಪ್ರಾಣಿಗಳು ಏನು ಮಾಡ್ತಾವ ಅಂತಂದರೆ ಈ ಒಂದು ನಮ್ಮ ಒಂದು ರಾಷ್ಟ್ರದ ಲಾಂಛನದಲ್ಲಿ ಏನು ಮಾಡ್ತಾವೆ ವಿದ್ಯಾರ್ಥಿಗಳೇ ಕಂಡು ಬರ್ತಾವ. ಹಾಗಿದ್ರ ಇಲ್ಲಿ ಬೋಳು ಹದ್ದು ಅಂತದ ನೋಡ್ರಿ. ಬೋಳು ಹದ್ದು ಇದು ಯಾವ ರಾಷ್ಟ್ರದ ಲಾಂಛನಪ್ಪ ಅಂತಂದರೆ ಅಮೇರಿಕಾ ದೇಶದ್ದು. ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಒಂದು ಲಾಂಛನ ಯಾವುದು? ಬೋಳು ಹದ್ದು. ಅಮೇರಿಕಾದ ರಾಷ್ಟ್ರೀಯ ಲಾಂಛನ ಯಾವುದು? ಬೋಳು ಹದ್ದು ಅಂತ ಕರೀತಾರ. ಇನ್ನು ಸಿಂಹ ಇದು ಅಫ್ಘಾನಿಸ್ತಾನದ ಒಂದು ರಾಷ್ಟ್ರದ ಲಾಂಛನ. ಸಿಂಹ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದ ಒಂದು ರಾಷ್ಟ್ರೀಯ ಲಾಂಛನ ಯಾವುದು ವಿದ್ಯಾರ್ಥಿಗಳೇ? ಸಿಂಹ. ಇನ್ನು 2 ತಲೆಯ ಹದ್ದು ಅಂತದ ನೋಡ್ರಿ. 2 ತಲೆಯ ಹದ್ದು ಇದು ಯಾವ ಒಂದು ರಾಷ್ಟ್ರದ ಲಾಂಛನ ವಿದ್ಯಾರ್ಥಿಗಳೇ ಅಂತಂದರೆ ರಷ್ಯಾ ದೇಶದ ಒಂದು ರಾಜ್ಯ ಲಾಂಛನ ಯಾವುದು ವಿದ್ಯಾರ್ಥಿಗಳೇ?
ಹಾಗಿದ್ರೆ 2 ತಲೆಯ ಹದ್ದು. ಈ ರೀತಿಯಾಗಿ ನಾವೇನು ಮಾಡಿದ್ವಿ ಇವತ್ತು ನಮ್ಮ ಒಂದು ರಾಷ್ಟ್ರದ ಲಾಂಛನದ ಬಗ್ಗೆ ಸಂಪೂರ್ಣವಾದಂತಹ ಒಂದು ವಿಷಯವನ್ನು ನಾವೇನು ಮಾಡಿದ್ವಿ ವಿದ್ಯಾರ್ಥಿಗಳೇ ತಿಳಿದುಕೊಂಡಿವಿ. ಇನ್ನು ನಮ್ಮ ಒಂದು ರಾಷ್ಟ್ರದ ಲಾಂಛನವಾದಂತಹ 4 ಮುಖದ ಸಿಂಹ ಇಲ್ಲಿ ಏನು ಮಾಡ್ತದಂದ್ರೆ ಅಶೋಕ ಚಕ್ರ ಕಂಡು ಬರ್ತದ ನೋಡ್ರಿ. ಅಶೋಕ ಚಕ್ರ, ಅಶೋಕ ಚಕ್ರ, ಹೌದಾ? ಇಲ್ಲಿ ಏನು ಮಾಡ್ತದ ಅಶೋಕ ಚಕ್ರದಲ್ಲಿ ಎಷ್ಟು ಇಲ್ಲಿ 24 ಗೆರೆಗಳು ಕಂಡು ಬರ್ತಾವ. 24 ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳು ಕಂಡು ಬರ್ತಾವೆ ವಿದ್ಯಾರ್ಥಿಗಳೇ? 24. ಅಶೋಕ ಚಕ್ರದಲ್ಲಿ 24 ಗೆರೆಗಳು ಕಂಡು ಬರ್ತಾವ, ಹೌದಾ? ಇಲ್ಲಿ ನಾವು ಏನು ಮಾಡ್ಬೋದು, ಗೂಳಿ, ಕುದುರೆ ಮತ್ತು ಸಿಂಹದ ಚಿತ್ರಗಳನ್ನು ಏನು ಮಾಡ್ಬೋದು ನಾವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ ವಿದ್ಯಾರ್ಥಿಗಳೇ. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಣೆ ಮಾಡ್ತಾರೆ? ನಾವು ಮಾಡಿದ್ವಿ ರೀ, ಹೌದಾ? ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಈಗ, ಹೌದಾ? ಸೊ ಇಲ್ಲಿ ಆಪ್ಷನ್ 1 ನವೆಂಬರ್ 1, ಆಪ್ಷನ್ 2 ಏನದ ಅಂತಂದರೆ ಜನವರಿ 26, ಆಗಸ್ಟ್ 15, ಆಮೇಲೆ ನವೆಂಬರ್ 26 ಅಂತ ಆಪ್ಷನ್ ಅದ, ಹೌದಾ? ಇಲ್ಲಿ ನಾವು ಎಲ್ಲರೂ ಕೂಡ ನೀವು ಏನು ಮಾಡ್ತೀರಿ, ಆನ್ಸರನ್ನು ಗೆಸ್ಸನ್ನು ಮಾಡಿರ್ತೀರಿ, ಹೌದಾ ವಿದ್ಯಾರ್ಥಿಗಳೇ? ಹಾಗಿದ್ರೆ ಆನ್ಸರ್ ಯಾವುದಪ್ಪ ಅಂತಂದರೆ ನವೆಂಬರ್ 1. ನವೆಂಬರ್ 1. ಈ ಒಂದು ನವೆಂಬರ್ 1ರಂದು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳ ಕರ್ನಾಟಕದಾದ್ಯಂತ ಏನು ಮಾಡ್ತೀವಿ, ಕರ್ನಾಟಕ ರಾಜ್ಯೋತ್ಸವವನ್ನು ಏನು ಮಾಡ್ತೀವಿ, ಆಚರಣೆಯನ್ನು ಮಾಡ್ತೀವಿ, ಹೌದಾ? ನೀವು ಎಲ್ಲರೂ ಕೂಡ ಏನು ಮಾಡ್ತೀರಿ, ನಿಮ್ಮ ಒಂದು ಸ್ಕೂಲ್ ಒಳಗೆ ಆಚರಣೆಯನ್ನು ಮಾಡಿರ್ತೀರಿ, ಹೌದು? ಇಲ್ಲಿ ನೋಡ್ರಿ, ಜನವರಿ 26 ಯಾವ ಒಂದು ದಿನವನ್ನು ಆಚರಣೆ ಮಾಡ್ತೀವಿ ವಿದ್ಯಾರ್ಥಿಗಳೇ? ನಾವು ಜನವರಿ 26. ಜನವರಿ 26ರಂದು ಗಣರಾಜ್ಯೋತ್ಸವ, 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 ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಆಚರಣೆಯನ್ನು ಮಾಡ್ತೀವಿ, ಹೌದಾ? ಇನ್ನು ನೆಕ್ಸ್ಟು ಆಗಸ್ಟ್ 15 ಯಾವುದ್ರಿ? ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆ. ವಿದ್ಯಾರ್ಥಿಗಳೇ ಪ್ರತಿಯೊಬ್ಬರು ಏನು ಮಾಡ್ರಿ ಅಂತಂದ್ರೆ ಇವುಗಳನ್ನು ನೋಟ್ಸ್ ಮಾಡ್ರಿ. ನಿಮ್ಮ ಒಂದು ಮುಂಬರುವಂತಹ ಎಕ್ಸಾಮ್ಸ್ ಡಿಸೆಂಬರ್ 13ಕ್ಕದ ವಿದ್ಯಾರ್ಥಿಗಳೇ ನವೋದಯ ಎಕ್ಸಾಮು. ಸೊ ಎಲ್ಲರೂ ಕೂಡ ಏನು ಮಾಡ್ರಿ ಅಂತಂದ್ರೆ ಬಿ ಪ್ರಿಪೇರ್, ಎಲ್ಲರೂ ಕೂಡ ಸರಿಯಾಗಿ ಏನು ಮಾಡ್ರಿ ಓದ್ಕೋರಿ. ಇಲ್ಲಿ ನವೆಂಬರ್ 26 ಯಾವುದ ದಿನ ಅಂತಂದರೆ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ನವೆಂಬರ್ 26 ಸಂವಿಧಾನದ ದಿನ, ಸಂವಿಧಾನದ ದಿನ, ಸಂವಿಧಾನದ ದಿನ. ನವೆಂಬರ್ 26ರಂದು ಏನು ಮಾಡ್ತಾರೆ, ಸಂವಿಧಾನ ದಿನವನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಆಚರಣೆಯನ್ನು ಮಾಡ್ತಾರೆ, ಹೌದಾ? ಸೊ ಇನ್ನು ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು ವಿದ್ಯಾರ್ಥಿಗಳೇ? ಆಪ್ಷನ್ 1 ಕಲ್ಲಿದ್ದಲು, ಆಪ್ಷನ್ 2 ಗಾಳಿ, ಆಪ್ಷನ್ 3 ನೀರು, ಆಪ್ಷನ್ 4 ಏನದಪ್ಪ ಅಂತಂದರೆ ಅರಣ್ಯ ಅಂತದ, ಹೌದಾ ವಿದ್ಯಾರ್ಥಿಗಳೇ? ಹಾಗಿದ್ರೆ ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ಹೌದಾ, ಕಲ್ಲಿದ್ದಲು, ಗಾಳಿ, ನೀರು, ಅರಣ್ಯ. ಇಲ್ಲಿ ನೋಡ್ರಿ, ನವೀಕರಿಸಲಾಗದ ಸಂಪನ್ಮೂಲ ಯಾವುದಪ್ಪ ಅಂತಂದರೆ ಕಲ್ಲಿದ್ದಲು. ಆಪ್ಷನ್ 1 ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ 1 ಕಲ್ಲಿದ್ದಲನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲ. ಇಲ್ಲಿ ನವೀಕರಿಸಬಹುದಾದ ಅಲ್ಲ, ನವೀಕರಿಸಲಾಗದ ಸಂಪನ್ಮೂಲ ಅಂತಂದರೆ ಕಲ್ಲಿದ್ದಲು. ಅಂದರೆ ನವೀಕರಿಸಲಾಗದ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾವು ನೈಸರ್ಗಿಕವಾಗಿ ಪುನರ್ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇರದೇ ಇರುವಂತಹ ಒಂದು ಸಂಪನ್ಮೂಲಗಳನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನವೀಕರಿಸಲಾಗದ ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ವಿದ್ಯಾರ್ಥಿಗಳೇ ಇವುಗಳನ್ನು ಪುನರ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ನಾವೇನು ಮಾಡ್ಬೇಕು, ಪುನರ್ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇರದೇ ಇರುವಂತಹ ಒಂದು ಸಂಪನ್ಮೂಲಗಳನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೇವೆ. ಉದಾಹರಣೆ ಕಲ್ಲಿದ್ದಲು, ತೈಲ,
ತೈಲ, ಇಂಧನ, ಈ ಎಲ್ಲ ಸಂಪನ್ಮೂಲಗಳನ್ನು ನಾವೇನಂತೀವ್ರಿ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೇವೆ. ಹೌದಾ ವಿದ್ಯಾರ್ಥಿಗಳೇ? ಇಲ್ಲಿ ನೋಡ್ರಿ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ನಾವು ನೋಡಿದ್ವಿ. ಇನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವ್ಯಾವು? ನವೀಕರಿಸಬಹುದಾದ ಸಂಪನ್ಮೂಲಗಳು ನವೀಕರಿಸಬಹುದಾದ ಅಂತಂದರೆ ಇವುಗಳನ್ನು ಪುನರ್ ಉತ್ಪಾದನೆ ನೈಸರ್ಗಿಕವಾಗಿ ಇವುಗಳು ಏನಪ್ಪ ಅಂತಂದರೆ ನೈಸರ್ಗಿಕವಾಗಿ ನಾವೇನು ಮಾಡ್ಬೋದು, ಈ ಒಂದು ವಸ್ತುಗಳನ್ನು ಸಂಪನ್ಮೂಲಗಳನ್ನು ಏನು ಮಾಡ್ಬೋದು, ಪುನರ್ ಉತ್ಪಾದನೆ ಮಾಡುವಂತಹ ಸಂಪನ್ಮೂಲಗಳನ್ನು ಏನಂತ ವಿದ್ಯಾರ್ಥಿಗಳೇ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ. ಹೌದಾ? ಸೊ ಹಾಗಿದ್ರೆ ನವೀಕರಿಸಬಹುದಾದಂಥ ಸಂಪನ್ಮೂಲಗಳಿಗೆ ಉದಾಹರಣೆಗಳೇನು? ಉದಾಹರಣೆ ಯಾವ್ಯಾವ್ರಿ? ನಾವು ನವೀಕರಣವನ್ನು ಮತ್ತು ಪುನರ್ ಉತ್ಪಾದನೆಯನ್ನು ಮಾಡಬೇಕು ಅವನು ಆ ವಸ್ತುಗಳಿಗೆ ಉದಾಹರಣೆ ಯಾವ್ದ್ರಿ? ಸೊ ಇಲ್ಲಿ ನೋಡ್ರಿ ಉದಾಹರಣೆ ಗಾಳಿ, ನೀರು, ಬೆಳಕು, ಅರಣ್ಯ, ಸೂರ್ಯನ ಬೆಳಕು, ಸೊ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವ್ಯಾವು? ಇಲ್ಲದ ನೋಡ್ರಿ ಗಾಳಿ, ನೀರು, ಅರಣ್ಯ ಇವು ಏನಪ್ಪ ಅಂತಂದ್ರೆ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು. ಹೌದಾ? ನವೀಕರಿಸಲಾಗದ ಸಂಪನ್ಮೂಲಗಳು ಯಾವ ವಿದ್ಯಾರ್ಥಿಗಳೇ? ಕಲ್ಲಿದ್ದಲು, ತೈಲ, ಇಂಧನ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಚಿಪ್ಕೋ ಚಳುವಳಿ ಕೈಗೊಂಡವರು ಯಾರು ಅಂತ ಕ್ವಶನ್ ಅದ. ಹೌದಾ? ಫಸ್ಟ್ ಒನ್ ಪಾಂಡುರಂಗ್ ಹೆಗಡೆ, ಸೆಕೆಂಡ್ ಒನ್ ಸುಂದರ್ಲಾಲ್ ಬಹುಗುಣ್, ಥರ್ಡ್ ಒನ್ ಅಮೃತಾ ದೇವಿ, ಫೋರ್ತ್ ಒನ್ ಏನದರಿ ಮಹಾತ್ಮ ಗಾಂಧಿ ಅಂತ ಅದ. ಹೌದಾ? ಸೊ ಇಲ್ಲಿ ನಮಗ ಚಿಪ್ಕೋ ಚಳುವಳಿಯನ್ನು ಕೈಗೊಂಡವರು ಯಾರೂಪ ಅಂತಂದರೆ ಸುಂದರ್ಲಾಲ್ ಬಹುಗುಣ್ ಇವರು ಏನು ಮಾಡ್ತಾರೆ ಅಂತಂದರೆ ಚಿಪ್ಕೋ ಚಳುವಳಿಯನ್ನು 1973ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಉತ್ತರಾಖಂಡದೊಳಗೆ ನಮ್ಮ ಒಂದು ಚಿಪ್ಕೋ ಚಳುವಳಿಯನ್ನು ಏನು ಮಾಡ್ತಾರೆ ಪ್ರಾರಂಭವನ್ನು ಮಾಡ್ತಾರೆ. ಸೊ ಹಾಗಿದ್ರೆ ಇಲ್ಲಿ ಬರಿತೀನಿ ನೋಡ್ರಿ ಚಿಪ್ಕೋ ಚಳುವಳಿ. ಇದನ್ನು ಯಾವಾಗ ಪ್ರಾರಂಭಿಸಿದರು ಅಂತಂದರೆ 1973ರಲ್ಲಿ ಏನು ಮಾಡ್ತಾರೆ ಇದನ್ನು ಕೈಗೊಳ್ತಾರೆ. ಇದನ್ನು ಪ್ರಾರಂಭಿಸಿದವರು ಯಾರು? ಸುಂದರ್ಲಾಲ್ ಬಹುಗುಣ್. ಸುಂದರ್ಲಾಲ್ ಬಹುಗುಣ್. ಸ್ಥಳ ಎಲ್ಲಿ ಅಂತಂದರೆ ಉತ್ತರಾಖಂಡ್. ಸುಂದರ್ಲಾಲ್ ಬಹುಗುಣ್. ಸ್ಥಳ ಯಾವುದ್ರಿ? ಉತ್ತರಾಖಂಡ. ಹೌದಾ? ಇನ್ನು ನಾವಿಲ್ಲಿ ನೋಡ್ರಿ ಇನ್ನೊಂದು ಆಪ್ಷನ್ ಅದ ಪಾಂಡುರಂಗ್ ಹೆಗಡೆ. ಇವರು ಏನು ಮಾಡ್ತಾರೆ ಅಂತಂದರೆ ಅಪ್ಪಿಕೋ ಚಳುವಳಿಯನ್ನು ಕೈಗೊಳ್ತಾರ. ಅಪ್ಪಿಕೋ ಚಳುವಳಿ. ಪಾಂಡುರಂಗ್ ಹೆಗಡೆಯವರು ಅಪ್ಪಿಕೋ ಚಳುವಳಿಯನ್ನು 1983ರಲ್ಲಿ ಕೈಗೊಳ್ತಾರೆ ವಿದ್ಯಾರ್ಥಿಗಳೇ. 1983ರಲ್ಲಿ ಅಪ್ಪಿಕೋ ಚಳುವಳಿಯನ್ನು ಪಾಂಡುರಂಗ್ ಹೆಗಡೆಯವರು ಉತ್ತರ ಕನ್ನಡ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆ ಯಾವುದ್ರಿ? ಉತ್ತರ ಕನ್ನಡ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಡಿಯುತ್ತಿರುವಂತಹ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಈ ಒಂದು ಆಂದೋಲನವನ್ನು ಏನು ಮಾಡ್ತಾರೆ ಅಂತಂದರೆ ಕೈಗೊಳ್ತಾರೆ. ಇಲ್ಲಿ ಅಮೃತಾ ದೇವಿ ಇವರು ಏನಪ್ಪ ಅಂತಂದರೆ ಬಿಷ್ಣೋಯ್ ಚಳವಳಿಯನ್ನು ಕೈಗೊಳ್ತಾರೆ ವಿದ್ಯಾರ್ಥಿಗಳು. ಬಿಷ್ಣೋಯ್ ಚಳವಳಿ.
ವಿಷ್ಣು ಚಳವಳಿಯನ್ನು ಯಾರು ಕೈಗೊಂಡ್ರು ಅಂತಂದರೆ ಅಮೃತ ದೇವಿ. ಇವರು ಕೂಡ ಯಾವಾಗಪ್ಪ ಅಂತಂದರೆ 1983ರಲ್ಲಿ ಏನು ಮಾಡ್ತಾರೆ, ಈ ಒಂದು ಚಳುವಳಿಯನ್ನು ಕೈಗೊಳ್ತಾರೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಎಲ್ಲರಿಗೂ ಗೊತ್ತದ ಯಾವುದು ಚಂಪಾರಣ್ಯ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಆಮೇಲೆ ಖಿಲಾಫತ್ ಚಳುವಳಿ, ಈ ಎಲ್ಲ ಒಂದು ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಕೈಗೊಳ್ತಾರೆ. ಇಲ್ಲಿ ನೋಡ್ರಿ ನಾವು ಚಿಪ್ಕೋ ಮೂಮೆಂಟನ್ನು ಯಾವ ರೀತಿಯಾಗಿ ಈ ಒಂದು ಆಂದೋಲನವನ್ನು ಕೈಗೊಂಡ್ರು ಅನ್ನೋದನ್ನು ನಾವು ಈ ಒಂದು ಚಿತ್ರದಲ್ಲಿ ಏನು ಮಾಡ್ಬೋದು, ನೋಡ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಸೌರವ್ಯೂಹದ ಭೂಕೇಂದ್ರ ಮಾದರಿಯನ್ನು ಪ್ರತಿಪಾದಿಸಿದವರು ಅಂತ ಕೇಳಿದ್ದಾರೆ. ಹೌದಾ, ಇಲ್ಲಿ ಆಪ್ಷನ್ 1 ನಿಕೋಲಸ್ ಕೋಪರ್ನಿಕಸ್ ಅಂತದ, ಸೆಕೆಂಡ್ 1 ಕೆಪ್ಲರ್, ಥರ್ಡ್ 1 ಗೆಲಿಲಿಯೋ, ಫೋರ್ತ್ 1 ಟಾಲೆಮಿ. ಇಲ್ಲಿ ನಮ್ಗೆ ಆಪ್ಷನ್ 4 ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಟಾಲೆಮಿ. ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ಭೂಕೇಂದ್ರ ಮಾದರಿಯನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಪ್ರತಿಪಾದನೆಯನ್ನು ಮಾಡ್ತಾರ. ಹೌದಾ, ಇನ್ನು ನಿಕೋಲಸ್ ಕೋಪರ್ನಿಕಸ್ ಇವ್ರು ಏನಪ್ಪ ಅಂತಂದರೆ ಖಗೋಳಶಾಸ್ತ್ರಜ್ಞ. ನಿಕೋಲಸ್ ಕೋಪರ್ನಿಕಸ್ ಇವರು ಏನಪ್ಪ ಅಂತಂದರೆ ಒಬ್ಬ ಖಗೋಳ ಶಾಸ್ತ್ರಜ್ಞ. ಇನ್ನು ಕೆಪ್ಲರ್ ಅವರು ಏನು ಮಾಡ್ತಾರೆ ಅಂತಂದರೆ ಇವರು ಕೂಡ ಚಲನೆಯ ನಿಯಮಗಳ ಬಗ್ಗೆ ಏನು ಮಾಡ್ತಾರ, ತಿಳಿಸಿ ಕೊಡ್ತಾರ. ನೆಕ್ಸ್ಟು, ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಅದ ಕ್ವಶನ್. ಏನದ ರೀ 14ನ ಕ್ವಶನ್ನ, ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಮೊದಲು ಪ್ರತಿಪಾದಿಸಿದವರು ಯಾರು ಅಂತದ. ಇಲ್ಲಿ ನೋಡ್ರಿ, ಆಪ್ಷನ್ 1 ಆರ್ಯಭಟ, ಆಪ್ಷನ್ 2 ಗೆಲಿಲಿಯೋ, ಆಪ್ಷನ್ 3 ಏನದ ಅಂತಂದರೆ ಕೆಪ್ಲರ್ ಅಂತದ, ಆಪ್ಷನ್ 4th 1 ಏನದ ವಿದ್ಯಾರ್ಥಿಗಳೇ ಟಾಲೆಮಿ ಅಂತ ಅದ. ಹೌದಾ, ಇಲ್ಲಿ ನಮ್ದು ಫಸ್ಟ್ 1 ಆನ್ಸರ್ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಆರ್ಯಭಟ. ಆರ್ಯಭಟ ಏನಪ್ಪ ಅಂತಂದರೆ ಇಲ್ಲಿ ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಏನು ಮಾಡ್ತಾರೆ, ತಿಳಿಸಿಕೊಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ದು ಭೂಮಿ ಅದ, ಇದು ಇಲ್ಲಿ ಇರುವಂತಹ ಎಲ್ಲ ಇತರ ಉಪಗ್ರಹಗಳೊಂದಿಗೆ ಏನು ಮಾಡ್ತದ ಅಂತಂದರೆ ಸೂರ್ಯನ ಸುತ್ತ ಏನು ಮಾಡ್ತದ, ತಿರುಗ್ತದ ಅಂತೇಳಿ ನಮಗೆ ಆರ್ಯಭಟ್ಟ ಅವರು ಏನು ಮಾಡ್ತಾರ, ಮೊಟ್ಟ ಮೊದಲ ಬಾರಿಗೆ ತಿಳಿಸ್ತಾರ. ಸೊ ಹಾಗಿದ್ರ ನೆಕ್ಸ್ಟ್ 1 ಕ್ವಶನನ್ನು ನೋಡೋಣ ವಿದ್ಯಾರ್ಥಿಗಳೇ. ಭೂಮಿಯು ಯಾವ ಒಂದು ಆಕಾರದಲ್ಲಿದೆ, ಆಯತಾಕಾರ, ಆಪ್ಷನ್ ಸೆಕೆಂಡ್ 1 ಏನದ ಚೌಕಾಕಾರ ಅಂತದ, ಥರ್ಡ್ 1 ವೃತ್ತಾಕಾರ, ಫೋರ್ತ್ 1 ಜಿಯೋಡ್ ಆಕಾರ ಅಂತದ. ಆಪ್ಷನ್ ಯಾವುದಪ್ಪ ಅಂತಂದರೆ ಜಿಯೋಡ್ ಆಕಾರ, ಭೂಮ್ಯಾಕಾರವಾಗಿದೆ. ಭೂಮ್ಯಾಕಾರವಾಗಿ ನಮ್ಮ ಒಂದು ಭೂಮಿ ಏನು ಮಾಡ್ತದ, ಕಂಡು ಬರ್ತದ. ಇದು ಜಿಯೋಡ್ ಆಕಾರ ಅಂತಂದರೆ ವಿದ್ಯಾರ್ಥಿಗಳೇ, ಇದು ಭೂಮಿಯು ಧ್ರುವದ ಬಳಿಗೆ ಏನಾಗ್ಯದ, ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದಲ್ಲಿ ಏನಪ್ಪ ಅಂತಂದರೆ ಉಬ್ಬಿದಂತೆ ಇರೋದರಿಂದ ನಾವು ಇದನ್ನು ಏನಂತೀವಿ, ಜಿಯೋಡ್ ಆಕಾರ, ಭೂಮ್ಯಾಕಾರ ಅಂತ ನಾವು ಭೂಮಿಯನ್ನು ಕರಿತೀವಿ. ಸೊ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಬರ್ರಿ. ಗಣಕಯಂತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಹೌದಾ, ಇಲ್ಲಿ ಫಸ್ಟ್ 1 ಆನ್ಸರ್ ಏನದ, ಜಾನ್ ಬ್ಯಾಡ್ ಅಂತದ, ಸೆಕೆಂಡ್ 1 ಗ್ರಹಾಂ ಬೆಲ್ ಅಂತದ, ಥರ್ಡ್ 1 ಮಾರ್ಕೋನಿ ಅಂತದ, ಫೋರ್ತ್ 1 ಚಾರ್ಲ್ಸ್ ಬ್ಯಾಬೇಜ್ ಅಂತ ಅದ. ಸೊ ಇಲ್ಲಿ ನೋಡ್ರಿ, ಗಣಕಯಂತ್ರದ ಪಿತಾಮಹ ಯಾರಪ್ಪ ಅಂತಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರು ಏನು ಮಾಡ್ತಾರೆ ಅಂತಂದರೆ ಕಂಪ್ಯೂಟರನ್ನು ಕಂಡಿಡ್ತಾರ. ಕಂಪ್ಯೂಟರ್ನ ಜನಕ ಅಂತಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕರೀತಾರ. ಸೊ ಇಲ್ಲಿ ನಾವು ಏನು ಮಾಡಿದ್ವಿ, ಇವತ್ತು 16 ಕ್ವಶನ್ಸ್ಗಳನ್ನು ಏನು ಮಾಡಿದ್ವಿ ವಿದ್ಯಾರ್ಥಿಗಳೇ, ಡಿಸ್ಕಷನನ್ನು ಮಾಡಿದ್ವಿ. ಸೊ ಇನ್ನೂ ಹಲವಾರು ಕ್ವಶನ್ಸ್ಗಳನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ಇನ್ನೂ ಹಲವಾರು ಕ್ವಶನ್ಗಳೊಂದಿಗೆ ನಾನು ನಿಮ್ಗೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಹಲವಾರು ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ಏನು ಮಾಡ್ತೀನಿ, ತೊಗೊಂಬರ್ತೀನಿ. ಮತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಏನು ಮಾಡ್ತೀವಿ ಅಂತಂದರೆ ವಿವರಣೆಯನ್ನು ನೀಡ್ತಾ ನಿಮ್ಮ ಒಂದು ಮುಂದಿನ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂತೆ ನಾವೇನು ಮಾಡ್ತೇವೆ ಅಂತಂದರೆ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಬಿಡಿಸ್ತಾ ಹೋಗ್ತೀವಿ. ಸೊ ವಿದ್ಯಾರ್ಥಿಗಳೇ, ನಮ್ಮ ಒಂದು ವಿಡಿಯೋಸ್ಗಳನ್ನು ನೋಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತು ಒಂದು ಕ್ಲಾಸನ್ನು ಮುಗಿಸ್ತೇನೆ ವಿದ್ಯಾರ್ಥಿಗಳೇ. ಬಾಯ್.